ರಾಧಿಕಾ ಪಂಡಿತ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ವರ್ಷಗಳ ಕಾಲ ಸ್ಟಾರ್ ಆಗಿ ಸಾಕಷ್ಟು ಡಿಮಾಂಡ್ ಹೊಂದಿರುವ ನಟಿ. ಹಲವಾರು ಸಿನಿಮಾಗಳ ಮೂಲಕ ಹೆಸರುವಾಸಿ ಮಾಡಿದ ರಾಧಿಕಾ ಪಂಡಿತ್ ಅವರು ತಮ್ಮ ಫೇಮ್ ಹಾಗೂ ಟ್ರೆಂಡ್ ನಲ್ಲಿ ಇರುವಾಗಲೇ ಯಶ್ ಅವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಮತ್ತೆ ನಂತರ ಯಾವುದೇ ಸಿನಿಮಾ ಮಾಡದೆ ಯಶ್ ಅವರ ಪತ್ನಿಯಾಗಿ ಕಾಣಿಸಿಕೊಳ್ತಾರೆ. ಆವಾಗಿನಿಂದ ಯಶ್ ಹವಾ ಕೂಡ ಜೋರಾಗಿ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಎಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ, ಸಾಕಷ್ಟು ಒಳ್ಳೆ ಸಿನಿಮಾಗಳಲ್ಲಿ ನಟಿಸಿದ ರಾಧಿಕಾ ಪಂಡಿತ್ ಅವರು ಮತ್ತೆ ಯಾಕೆ ಸಿನಿಮಾ ಮಾಡುತ್ತಿಲ್ಲ ಅಂತ. ಸೊ ಇದಕ್ಕೆ ಆನ್ಸರ್ ಇಲ್ಲಿದೆ. ನಾನು ನಿಮ್ಮ ಬಾಲು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಫ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಮಾರ್ಚ್ 7 ಶನಿವಾರದಂದು ರಾಧಿಕಾ ಪಂಡಿತ್ ಅವರು ತಮ್ಮ ಅಭಿಮಾನಿಗಳ ಜೊತೆ ತಮ್ಮ 42ನೇ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಯಶ್ ಅವರು ಹಾಗೂ ಸ್ಯಾಂಡಲ್ವುಡ್ ನ ಅನೇಕರು ರಾಧಿಕಾ ಪಂಡಿತ್ಗೆ ವಿಶ್ ಕೂಡ ಮಾಡ್ತಾರೆ. ರಾಧಿಕಾ ಪಂಡಿತ್ ಅವರು ಎಲ್ಲ ಅಭಿಮಾನಿಗಳ ಜೊತೆ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದು ಹಾಗೂ TV9 ಜೊತೆ ಕೂಡ ಮಾತನಾಡಿದ ರಾಧಿಕಾ ಪಂಡಿತ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯಾಗುತ್ತದೆ. ಇಷ್ಟು ವರ್ಷಗಳಾದ ಬಳಿಕವೂ ಕರ್ನಾಟಕದ ಹಲವು ಮೂಲೆಗಳಿಂದ ಜನರು ಬಂದು ನನಗೆ ಜನ್ಮದಿನದ ಶುಭಾಶಯಗಳು ತಿಳಿಸುತ್ತಾರೆ. ಇದು ನಿಜಕ್ಕೂ ಖುಷಿಯ ವಿಷಯ. ಇವತ್ತಿನ ಒಂದು ದಿನ ನಾನು ಅವರೊಟ್ಟಿಗೆ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ಇಷ್ಟಪಡುತ್ತೇನೆ. ಜನರಿಂದ ಇಷ್ಟೊಂದು ಪ್ರೀತಿ ಪಡೆಯುತ್ತಿರುವ ನಾನು ಅದೃಷ್ಟವಂತೆ ಎಂದು ಭಾವಿಸುತ್ತೇನೆ. ಕೆಲವರು ಜನರಿಗಷ್ಟೇ ಈ ರೀತಿಯ ಜನಪ್ರೀತಿಯ ಸಿಗುತ್ತೆ, ಅದು ನನಗೆ ಸಿಕ್ಕಿರುವುದಕ್ಕೆ ನಾನು ಧನ್ಯ ಅಂತ ಹೇಳಿ ತನ್ನ ಜೀವನದ ಖುಷಿಯ ಸಮಯಗಳನ್ನ ಹಂಚಿಕೊಂಡಿದ್ದಾರೆ. ಹಾಗೆ ಸಿನಿಮಾ ವಿಷಯಕ್ಕೆ ಬರುವುದಾದ್ರೆ, ಸಿನಿಮಾ ಮಾಡಬಾರ್ದು ಅಂತ ಹಾಗೇನಿಲ್ಲ, ಬಟ್ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕರೆ ಖಂಡಿತ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾಧಿಕಾ ಪಂಡಿತ್ ಅವರು ಅಭಿಮಾನಿಗಳ ಬಗ್ಗೆಯೂ ಕೂಡ ಮಾತನಾಡಿದ್ದು, ರಾಧಿಕಾ ಪಂಡಿತ್ ಹೇಳುವ ಪ್ರಕಾರ, ನಿಮ್ಮ ನಟನೆ ಇಷ್ಟವಾಗುತ್ತೆ, ನಿಮ್ಮ ಸಿನಿಮಾ ಇಷ್ಟವಾಗುತ್ತೆ ಎಂದು ಅಭಿಮಾನಿಗಳು ಹೇಳಿದಾಗ ಸಹಜವಾಗಿಯೇ ಖುಷಿಯಾಗುತ್ತದೆ. ಆದರೆ ನಿಮ್ಮ ವ್ಯಕ್ತಿತ್ವ ಇಷ್ಟ, ನೀವು ನನಗೆ ಸ್ಫೂರ್ತಿ, ನೀವು ನನಗೆ ಆದರ್ಶ ಎಂದು ಜನರು ಹೇಳಿದಾಗ ನಿಜಕ್ಕೂ ಹೆಮ್ಮೆ ಆಗುತ್ತದೆ. ಪ್ರತಿ ವರ್ಷವೂ ನಾನು ತಪ್ಪದೆ ಅಭಿಮಾನಿಗಳನ್ನು ಭೇಟಿ ಮಾಡುತ್ತೇನೆ. ಒಂದು ದಿನ ಅವರೊಟ್ಟಿಗೆ ಕಳೆಯುವುದು ನನಗೆ ಇಷ್ಟ. ಅದು ನನಗೆ ಕಷ್ಟ, ಮುಜುಗರ ಎಂದೆಲ್ಲ ಎನಿಸುವುದಿಲ್ಲ. ಅಭಿಮಾನಿಗಳನ್ನ ಭೇಟಿ ಮಾಡುವುದನ್ನು ನಾನು ಎಂಜಾಯ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ತನ್ನ ಹುಟ್ಟುಹಬ್ಬದಂದು ಇಷ್ಟೆಲ್ಲ ಮನಸ್ಸು ಬಿಚ್ಚಿ ಮಾತನಾಡಿದ ರಾಧಿಕಾ ಪಂಡಿತ್ ಅವರು ತಮ್ಮ ಬರ್ತ್ಡೇಯಲ್ಲಿ ಕೊಡುವ ಗಿಫ್ಟ್ಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅದೇ ಸಮಯದಲ್ಲಿ ರಾಧಿಕಾ ಅವರ ಬಳಿ ಬರ್ತ್ಡೇಗೆ ಪತಿ ಏನು ಗಿಫ್ಟ್ ಕೊಟ್ಟಿದ್ದಾರೆ ಎಂದು ಕೇಳಲಾಗುತ್ತೆ. ಅದಕ್ಕೆ ಉತ್ತರಿಸುವ ಅವರು, ನಾವು ವಸ್ತುಗಳನ್ನು ಉಡುಗೊರೆಯಾಗಿ ಕೊಡುವುದಿಲ್ಲ, ಪರಸ್ಪರರಿಗೆ ಸಮಯ ಕೊಡುವುದೇ ನಮ್ಮ ಪಾಲಿಗೆ ಉಡುಗೊರೆ. ನಾವು ಯಾವುದೇ ರೀತಿಯ ವಸ್ತುಗಳನ್ನ ಪರಸ್ಪರ ಕೊಳ್ಳುವುದು ಮಾಡುವುದಿಲ್ಲ. ಇಬ್ಬರು ಜೊತೆಗಿರುವುದೇ ನಮಗೆ ಉಡುಗೊರೆ. ಸಣ್ಣ ಪುಟ್ಟ ವಿಷಯಗಳೇ ನಮಗೆ ಹೆಚ್ಚು ಪರಿಣಾಮಕಾರಿ ಎನ್ನಿಸುತ್ತವೆ ಎಂದು ಹೇಳಿದ್ದಾರೆ. ಯಶ್ ಅವರು ತಮ್ಮ ಪತ್ನಿಗೆ ಕೊಡುವ ಗಿಫ್ಟ್ ಬಗ್ಗೆ ಕೂಡ ರಿವೀಲ್ ಮಾಡಿದ್ದಾರೆ. ವೀಕ್ಷಕರೇ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜೋಡಿಗಳಿವೆ. ಅದರಲ್ಲಿ ಕ್ಯೂಟ್ ಆಗಿರೋ ಜೋಡಿ ಇದು ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟಕ್ಕೂ ರಾಧಿಕಾ ಪಂಡಿತ್ ಅವರು ಯಶ್ ಅವರ ಜೋಡಿ ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.